ಶಿಕ್ಷಣದ ಹಕ್ಕಿಗೆ ಸಂಬಂಧಿಸಿ ಈ ದೇಶದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಬಿಜೆಪಿ ಸರ್ಕಾರ ನೀಡಿದ ಆದೇಶವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿದ್ದು, ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಅಥವಾ ತಲೆವಸ್ತ್ರವನ್ನು ಧರಿಸಿ ಹಾಜರಾಗುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ ಎಂಬ ಹೊಸ ಆದೇಶವನ್ನು ಹೊರಡಿಸಿದೆ. ಹಿಜಾಬ್ ಜೊತೆಗೆ ಜನಿವಾರಕ್ಕೂ ಮಾನ್ಯತೆಯನ್ನು ನೀಡಿದ್ದೇವೆ ಅಂತ ಸರ್ಕಾರ ಹೇಳಿಕೊಂಡಿದೆ. ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾದ ಸಂಕೇತಗಳನ್ನು ಧರಿಸುವಂತೆ ಯಾವುದೇ ವಿದ್ಯಾರ್ಥಿಯನ್ನ ಒತ್ತಾಯಿಸುವಂತಿಲ್ಲ. ಅದೇ ರೀತಿ ಸರ್ಕಾರವು ಅನುಮತಿಸಿರುವ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಸಂಕೇತಗಳನ್ನು ಬಲವಂತವಾಗಿ ತೆಗೆಯುವಂತೆಯೂ ಒತ್ತಾಯಿಸುವಂತಿಲ್ಲ. ಆದರೆ ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಈ ಆದೇಶವು ದೈನಂದಿನ ಶಾಲಾ ಕಾಲೇಜುಗಳ ತರಗತಿಗಳನ್ನು ಗುರಿಯಾಗಿಟ್ಟು ಹೊರಡಿಸಲಾಗಿದೆ. ನೀಟ್ ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂದರ್ಭದಲ್ಲಿ ಪರೀಕ್ಷಾ ಪ್ರಾಧಿಕಾರದ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ. ರಾಜ್ಯದ ಎಲ್ಲ ವರ್ಗ, ಜಾತಿ, ಸಮುದಾಯಗಳಿಗೆ ಶಿಕ್ಷಣ ತಲುಪುವಂತೆ ನೋಡಿಕೊಳ್ಳುವುದು ಸರ್ಕಾರದ ಭಾಗವಾಗಿದ್ದು, ಅದರ ಭಾಗವಾಗಿ ಈ ಆದೇಶವನ್ನ ಹೊರಡಿಸಿದೆ. ಆದರೆ ರಾಜಕಾರಣಿಗಳು ಈ ಆದೇಶವನ್ನ ಈ ನಾಡಿನ ಮುಸ್ಲಿಂ ಮಹಿಳೆಯರಿಗೆ ನೀಡಿದ ಒಂದು ಸೌಲಭ್ಯ ಎಂದು ಬಿಂಬಿಸಲು ಯತ್ನಿಸ್ತಾ ಇರೋದು ವಿಷಾದನೀಯವಾಗಿದೆ. ಮಹಿಳೆಯರಿಗೆ ಶಿಕ್ಷಣವನ್ನು ನೀಡಿ ಅವರನ್ನು ಸಬಲರನ್ನಾಗಿ ಮಾಡುವುದಕ್ಕಾಗಿ ಸರ್ಕಾರ ಈಗಾಗಲೇ ಹಲವು ಯೋಜನೆಗಳನ್ನ ರೂಪಿಸ್ತಾ ಬಂದಿದೆ. ಅವರನ್ನ ಮನೆಯಿಂದ ಶಾಲೆ ಕಾಲೇಜುಗಳ ಮೆಟ್ಟಿಲು ಹತ್ತುವಂತೆ ಮಾಡಲು ಕೋಟ್ಯಾಂತರ ರೂಪಾಯಿಯನ್ನ ವ್ಯಯಿಸಿದೆ. ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಪಡೆಯುವ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆಯಾದ್ದರಿಂದ ಶಾಲೆ ಕಾಲೇಜುಗಳಿಗೆ ಮಹಿಳೆಯರನ್ನ ಹೆಚ್ಚು ಆಕರ್ಷಿಸಲು ಬೇರೆ ಯೋಜನೆಗಳನ್ನ, ಆಂದೋಲನಗಳನ್ನ ಹಮ್ಮಿಕೊಂಡು ಬಂದಿದೆ. ಆದರೆ 2022ರಲ್ಲಿ ಬಿಜೆಪಿ ಸರ್ಕಾರ ಸಮವಸ್ತ್ರದ ಹೆಸರಿನಲ್ಲಿ ಹಿಜಾಬ್ ಅಥವಾ ತಲೆವಸ್ತ್ರ ಧರಿಸಿದ ವಿದ್ಯಾರ್ಥಿನಿಯರಿಗೆ ತರಗತಿಯೊಳಗೆ ಪ್ರವೇಶಿಸಲು ಅವಕಾಶವಿಲ್ಲ ಎನ್ನುವ ಆದೇಶವನ್ನ ಹೊರಡಿಸಿತು. ಆ ಆದೇಶಕ್ಕೆ ಶಾಲಾ ಸಮವಸ್ತ್ರದ ಕುರಿತಾಗಲಿ ಶಿಕ್ಷಣದ ಕುರಿತಾಗಲಿ ಯಾವುದೇ ಕಾಳಜಿ ಇರಲಿಲ್ಲ. ಶಾಲಾ ಕಾಲೇಜುಗಳನ್ನು ಧರ್ಮದ ಹೆಸರಿನಲ್ಲಿ ವಿಭಜಿಸುವುದು ಮತ್ತು ಒಂದು ನಿರ್ದಿಷ್ಟ ಧರ್ಮದ ಮಹಿಳೆಯರನ್ನ ಶಿಕ್ಷಣದಿಂದ ಹೊರಗಿಡುವುದು ಅದರ ಗುರಿಯಾಗಿತ್ತು. ಅದಾಗಲೇ ಕೊರೋನಾ ಲಾಕ್ಡೌನ್ ಕಾರಣದಿಂದ ಸಾವಿರಾರು ವಿದ್ಯಾರ್ಥಿನಿಯರು ಶಾಲೆಯನ್ನ ಅರ್ಧದಲ್ಲೇ ಬಿಟ್ಟಿದ್ರು. ಅವರನ್ನ ಮರಳಿ ಶಾಲೆಗೆ ಸೇರಿಸುವ ಜವಾಬ್ದಾರಿಯಿಂದ ನುಣುಚಿಕೊಂಡ ಅಂದಿನ ಸರ್ಕಾರ ಕಷ್ಟ ನಷ್ಟಗಳನ್ನ ಎದುರಿಸಿ ಶಾಲೆಗೆ ಬರ್ತಾ ಇರುವ ವಿದ್ಯಾರ್ಥಿನಿಯರನ್ನ ಸಮವಸ್ತ್ರದ ಹೆಸರಿನಲ್ಲಿ ಹೊರಹಾಕಲು ಮುಂದಾಯಿತು. ವಿದ್ಯಾರ್ಥಿನಿಯರನ್ನ ಶಾಲೆಗೆ ಸೇರಿಸಲು ರೂಪಿಸಿದ ನೂರಾರು ಯೋಜನೆಗಳ ಉದ್ದೇಶವನ್ನೇ ಈ ಮೂಲಕ ರಾಜ್ಯ ಸರ್ಕಾರ ಮಣ್ಣುಪಾಲು ಮಾಡಿತು. ಶಿಕ್ಷಣಕ್ಕೆ ಪೂರಕವಾಗಿ ಸಮವಸ್ತ್ರವಿದೆಯೇ ಹೊರತು ಸಮವಸ್ತ್ರಕ್ಕಾಗಿ ಶಿಕ್ಷಣವಲ್ಲ. ಆದರೆ ಅಂದಿನ ಸರ್ಕಾರ ಸಮವಸ್ತ್ರ ಶಿಕ್ಷಣಕ್ಕಿಂತ ಮುಖ್ಯ ಎನ್ನುವ ವಿತಂಡ ಆದೇಶವನ್ನ ಹೊರಡಿಸಿತು. ಭಾರತದ ಸೇನೆಯಲ್ಲೂ ಸಮವಸ್ತ್ರವಿದೆ, ಆದರೆ ಅಲ್ಲಿ ಸಿಖ್ ಸೈನಿಕರಿಗೆ ತಲೆವಸ್ತ್ರ ಅಥವಾ ಪೇಟಾ ಧರಿಸಲು ಅವಕಾಶವಿದೆ. ಶಾಲೆ ಕಾಲೇಜಿನಲ್ಲಿ ಸಮವಸ್ತ್ರ ಸೇನೆಗಿಂತಲೂ ಮುಖ್ಯವೇ ಎಂದು ಜನರು ಕೇಳುವಂತಾಯಿತು. ಇದೀಗ ರಾಜ್ಯ ಸರ್ಕಾರ ಹೊಸದಾಗಿ ಹೊರಡಿಸಿರುವ ಆದೇಶ ಯಾವುದೋ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ನೀಡಿದ ಕೊಡುಗೆಯಂತೂ ಖಂಡಿತ ಅಲ್ಲ. ತನ್ನದೇ ತಪ್ಪನ್ನ ಸರ್ಕಾರ ತಿದ್ದಿಕೊಂಡಿದೆ. ಆದರೆ ಹಿಂದಿನ ಸರ್ಕಾರದ ತಪ್ಪನ್ನ ತಿದ್ದಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಷ್ಟು ಸಮಯ ಯಾಕೆ ತೆಗೆದುಕೊಂಡಿತು ಎಂದು ಜನರು ಕೇಳ್ತಾ ಇದ್ದಾರೆ. ಭಾರತದಲ್ಲಿ ಅರ್ಧದಲ್ಲೇ ಶಾಲೆ ಕಾಲೇಜುಗಳನ್ನು ತೊರೆಯುವ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚುತ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಸಂಸತ್ತಿಗೆ ನೀಡಿದ ಅಂಕಿಅಂಶಗಳ ಪ್ರಕಾರ 2019ರಿಂದ 2026ರವರೆಗೆ ದೇಶದಾದ್ಯಂತ 65 ಲಕ್ಷ ವಿದ್ಯಾರ್ಥಿಗಳು ಶಾಲೆಯನ್ನು ಅರ್ಧದಲ್ಲೇ ತೊರೆದಿದ್ದಾರೆ. ಇವರಲ್ಲಿ 30 ಲಕ್ಷದಷ್ಟು ಹದಿಹರೆಯದ ಒಳಗಿರುವ ಹೆಣ್ಣು ಮಕ್ಕಳು ಸೇರಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ 1.9% ವಿದ್ಯಾರ್ಥಿನಿಯರು ಶಾಲೆಯನ್ನು ಅರ್ಧದಲ್ಲೇ ತೊರೆದರೆ, ಹಿರಿಯ ಪ್ರಾಥಮಿಕ ಹಂತದಲ್ಲಿ 5.2% ವಿದ್ಯಾರ್ಥಿನಿಯರು ಶಾಲೆ ತೊರೆಯುತ್ತಾ ಇದ್ದಾರೆ. ಪ್ರೌಢಶಾಲೆಯಲ್ಲಿ 14.1%. ಉತ್ತರ ಪ್ರದೇಶದಲ್ಲಿ ಒಂದೇ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾದ ಸುಮಾರು 1 ಲಕ್ಷ ಡ್ರಾಪ್ ಔಟ್ ವಿದ್ಯಾರ್ಥಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳೇ ಆಗಿದ್ದಾರೆ. ಅರ್ಧದಲ್ಲೇ ಶಾಲೆ ತೊರೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಕರ್ನಾಟಕದಲ್ಲೂ ದೊಡ್ಡದಿದೆ. ಹಿರಿಯ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ 6ನೇ ತರಗತಿಯಿಂದ 8ನೇ ತರಗತಿಯವರೆಗಿನ ಹಂತದಲ್ಲಿ ಹೆಣ್ಣು ಮಕ್ಕಳ ಡ್ರಾಪ್ ಔಟ್ ದರ 2.1%. ಪ್ರೌಢಶಾಲಾ ಹಂತದಲ್ಲಿ ಇದು ತೀವ್ರವಾಗಿ ಹೆಚ್ಚಿದ್ದು 18.3%. ಬಿಜೆಪಿಯ ಅವಧಿಯಲ್ಲಿ ಇದು 22.09%. ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಗೆ ದಾಖಲಾಗುವ ಪ್ರತಿ 100 ಹೆಣ್ಣು ಮಕ್ಕಳಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಇರುವವರು ಕೇವಲ 76.5 ಹೆಣ್ಣು ಮಕ್ಕಳು ಮಾತ್ರ. ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಡ್ರಾಪ್ ಔಟ್ ದರ 31.9% ಇದ್ದು ಇಡೀ ದೇಶದಲ್ಲಿ ಕರ್ನಾಟಕ ಡ್ರಾಪ್ ಔಟ್ ನಲ್ಲಿ 5ನೇ ಸ್ಥಾನದಲ್ಲಿದೆ. ಪರಿಶಿಷ್ಟ ವರ್ಗದ ಹಂತದಲ್ಲಿ ಇದು 24.1%. ಬಿಜೆಪಿ ಸರ್ಕಾರ ತರಗತಿಯಲ್ಲಿ ಹಿಜಾಬ್ ನಿಷೇಧ ಜಾರಿಗೊಳಿಸಿದಾಗ ಆ ಆದೇಶದ ಕಾರಣಕ್ಕೆ ಸುಮಾರು 145 ಮುಸ್ಲಿಂ ವಿದ್ಯಾರ್ಥಿನಿಯರು ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದರು. ಹಿಜಾಬ್ ಆದೇಶದಿಂದ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇದ್ದ ವಿದ್ಯಾರ್ಥಿನಿಯರ ಮೇಲೆಯೇ ಹೆಚ್ಚು ಪರಿಣಾಮವಾಗಿತ್ತು. ಅವರು ಅನಿವಾರ್ಯವಾಗಿ ಸರ್ಕಾರಿ ಶಾಲೆಗಳನ್ನು ತೊರೆದು ಖಾಸಗಿ ಶಾಲೆಗಳಿಗೆ ಸೇರ್ಪಡೆಯಾಗುವ ಸ್ಥಿತಿ ನಿರ್ಮಾಣವಾಯಿತು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಕ್ರಮ ತೆಗೆದುಕೊಳ್ಳಬೇಕಾದ ಸರ್ಕಾರವೇ ಹೇಗೆ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆ ಪ್ರವೇಶಿಸದಂತೆ ತಡೆಯಿತು ಎನ್ನುವುದಕ್ಕೆ ಇದು ಉದಾಹರಣೆಯಾಗಿದೆ. ಹಿಜಾಬ್ಗೆ ಅನುಮತಿ ನೀಡುವ ಮೂಲಕ ಸರ್ಕಾರ ತನ್ನ ತಪ್ಪನ್ನು ತಿದ್ದಿಕೊಂಡಿದೆಯೇ ಹೊರತು ಇದು ಯಾವುದೇ ಸಮುದಾಯಕ್ಕೆ ಮಾಡಿದ ಉಪಕಾರವೂ ಅಲ್ಲ, ಉಡುಗೊರೆಯೂ ಅಲ್ಲ. ಸಂವಿಧಾನ
ಸಂವಿಧಾನದ ಆಶಯಕ್ಕೆ ಧಕ್ಕೆ ತಂದ ಆದೇಶವನ್ನು ಹಿಂಪಡೆಯಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ಬೇಕಾಯಿತು ಎನ್ನುವುದೇ ನಾಚಿಗೇಡಿನ ಸಂಗತಿಯಾಗಿದೆ. ಅದರ ಜೊತೆಗೆ ಈ ನಾಡಿನ ಮುಸ್ಲಿಮರಿಗೆ ಮಾಡಿದ ಮಹದುಪಕಾರವೆಂದು ಇದನ್ನು ಬಿಂಬಿಸಿಕೊಳ್ತಾ ಇರೋದು ಇನ್ನೊಂದು ನಾಚಿಗೇಡಿನ ವಿಷಯವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.